ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 742 ಸಬ್ಸ್ಕ್ರೈಬ್ ಆಗಿದೆ. ಸೊ 1000 ಹತ್ತಿರ ಇದೆ. 1000 ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಇವತ್ತು ನಿಮಗೆ ವಂದೇ ಭಾರತಲ್ಲಿ ನಾನು ಪ್ರಯಾಣವನ್ನು ಬೆಳೆಸಿದೆ. ಗಣಪತಿ ಹಬ್ಬದ ಹಿಂದಿನ ದಿನ ದಾವಣಗೆರೆಯಿಂದ ಬೆಂಗಳೂರಿಗೆ 4 ಅವರ್ಸ್ ಜರ್ನಿ ಇತ್ತು. ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಪ್ರಯಾಣ. ನೋಡಿ, ನಾನು ದಾವಣಗೆರೆಯಿಂದ ಹೊರಟಿದ್ದೀನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ದಾವಣಗೆರೆಯ ರೈಲ್ವೆ ಸ್ಟೇಷನ್ ಇದೆಯಲ್ಲ, ತುಂಬ $365 ದಿನವೂ ಹಾರ್ತಾನೆ ಇರುತ್ತೆ. ಇದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ನಾವು. ನೋಡಿ, ಪ್ಲ್ಯಾಟ್ಫಾರ್ಮ್ 2 ಎಷ್ಟು ಚೆನ್ನಾಗಿದೆ. ನಾನು ಹಿಂದಿನ ದಿವಸ ಅಂದರೆ ಹಬ್ಬದ ಹಿಂದಿನ ದಿವಸ ಹತ್ತಿರೋದ್ರಿಂದ ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗೋಕ್ಕೆ ಜನ ಕಡಿಮೆ ಇದ್ದರು. ಸೊ ನನಗೆ ಅದು ಖುಷಿ ಅನ್ನಿಸ್ತು. ಯಾಕೆ ಅಂತ ಹೇಳಿದರೆ, ಜನ ಜಾಸ್ತಿ ಇದ್ದರೆ ನಿಮಗೆ ಎಕ್ಸ್ಪ್ಲೇಷನ್ ಕೊಡೋಕ್ಕೆ ನನಗೂ ಕಷ್ಟ ಆಗ್ತಾಯಿತ್ತು. ಪ್ಲ್ಯಾಟ್ಫಾರ್ಮ್ ಹತ್ರ ಬಂದು ನಿಂತ್ಕೊಂಡಿದ್ದೆ ನಾನು. C4 ಪ್ಲ್ಯಾಟ್ಫಾರಮ್ಮು, ನಂದು C6 ಆ್ಯಕ್ಚುಲಿ. ಸೊ ಸೀಟ್ ನಂಬರ್ 70 ನೋಡಿ, ಬಂತು ನಮ್ಮ ಹೆಮ್ಮೆಯ ವಂದೇ ಭಾರತ್. ಸೂಪರಾಗಿದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ಅಂದರೆ ಅದರ ಮಾಡೆಲ್ ಇರ್ಬೋದು, ಅದರ ಸ್ಟ್ರಕ್ಚರ್ ಇರ್ಬೋದು, ಕಲ್ಲರ್ ಇರ್ಬೋದು. ನಿಜವಾಗ್ಲೂ ಹೇಳ್ತೀನಿ ನೋಡಿ, ಎಷ್ಟು ಪ್ರೆಸೆಂಟ್ ಕಲರ್, ಎಷ್ಟು ತುಂಬ ಚೆನ್ನಾಗಿದೆ. ಡೋರ್ ಓಪನ್ ಆಗುತ್ತೆ. ನಾನು ಒಳಗಡೆ ಹೋಗ್ತೀನಿ ಈಗ. ನೋಡಿ, ನಾನು ಒಳಗಡೆ ಹೋದೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಸೀಟ್ಸ್ಗಳು. ನಮ್ಮ AC ಕೋಚಲ್ಲಿ ಬಸ್ಸಲ್ಲಿ ಇದ್ದಂಗಿದೆ. ಹಾಗೆಯೇ ನಾವು ಏರೋಪ್ಲೇನಲ್ಲಿ ನೀವು ಪ್ರಯಾಣ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಒಂದು ವಾಟ್ರ್ ಬಾಟ್ಲು ಕೊಡ್ತಾರೆ, ಹಾಗೆಯೇ ಪೇಪರ್ ಫ್ರೀ ಕೊಡ್ತಾರೆ. ಸೊ ಇದು ಮೊಬೈಲ್ ಸ್ಟ್ಯಾಂಡು, ಮೊಬೈಲ್ ಇಟ್ಕೊಳ್ಳೋದಕ್ಕೆ ನಿಮಗೆ ನಾನು ಎಲ್ಲ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಕೆಲವರು ಹೋಗಿರಲ್ಲ, ಅಂಥವರಿಗೆ ಈ ಅನುಭವ ಆಗಬೇಕು ಅಂತ ಹೇಳಿದರೆ ಇಂಥವನ್ನೆಲ್ಲ ನೋಡಬೇಕು. ನೋಡಿದಾಗ ಅವರಿಗೂ ಅನಿಸುತ್ತೆ ನಾವು ಇದರಲ್ಲಿ ಹೋಗಿ ಬರ್ಬೋದು ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ನೀವು ಆ್ಯಕ್ಚುಲಿ ಬಸ್ಸಲ್ಲಿ ಹೋಗೋದಕ್ಕಿಂತ ರೈಲಲ್ಲಿ ಹೋದರೆ ಇನ್ನೂ ಒಳ್ಳೆಯದು. ಲಗೇಜೆಲ್ಲ ಇಟ್ಕೊಳ್ಳೋದಕ್ಕೆ TT ಅವರಿದ್ದರು. ನಂದು ಟಿಕೆಟ್ ಕೇಳಿದ್ರು, ತೋರಿಸ್ದೆ. ಫುಟ್ ರೆಸ್ಟ್ ಅಂತ ಇದೆ. ಫುಟ್ ರೆಸ್ಟು ನೀವು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಕಾಲನ್ನು ಹಾಗೆ ರಿಲ್ಯಾಕ್ಸಾಗಿ ಇಟ್ಕೊಳ್ಬೋದು. ಹಾಗೆಯೇ ನಿಮ್ಮ ಈಗ ಕೂತಿದ್ದೀನಲ್ಲ ಸೀಟು, ಅದನ್ನು ಅಡ್ಜಸ್ಟೇಬಲ್ ಇರುತ್ತೆ. ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ಬೋದು ರಿಲ್ಯಾಕ್ಸಾಗಿ. ಸೊ ನೋಡಿ, ಅದು ಫುಟ್ ರೆಸ್ಟನ್ನು ಯಾವ ರೀತಿ ಫೋಲ್ಡ್ ಮಾಡ್ಬೋದು, ಯಾವ ರೀತಿ ಇದು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ.
ಹಾಗೆಯೇ ಮೊಬೈಲ್ ಚಾರ್ಜರು ಇದೆ. ಸೊ ಮೊಬೈಲ್ ನೀವು ಹೆದರೋ ಅವಶ್ಯಕತೆ ಇಲ್ಲ, ಅಯ್ಯೋ ನಂದು ಬ್ಯಾಟ್ರಿ ಡೌನ್ ಆಯ್ತಪ್ಪ ಮೊಬೈಲಿದ್ದು ಅಂತೇಳಿ. ಸೊ ಚಾರ್ಜರ್ ನೀವು ತಗೊಂಡು ಹೋಗಿದರೆ ಅಲ್ಲೇ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ, ಅದನ್ನು ಚಾರ್ಜ್ ಮಾಡ್ಕೊಳ್ಬೋದು. ಆಮೇಲೆ ಪ್ರತಿಯೊಂದು ಚೇರ್ ಅಂದರೆ ನಿಮ್ಮ ಸೀಟಲ್ಲೂ ಇರುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಇಲ್ಲಿ ಅಂತೇಳಿ ಹುಡುಕೋ ಅವಶ್ಯಕತೆ ಇಲ್ಲ. ಆಮೇಲೆ ನೋಡಿ, ನಾನು ಅಲ್ಲೇ ಕೂತ್ಕೊಳ್ಳಲಿಲ್ಲ, ಮುಂದೆ ಹೋದೆ. ನೋಡಿ ಆಟೋಮೆಟಿಕ್ ಡೋರ್ ಇದೆ, ಆಟೋಮೆಟಿಕ್ ಡೋರು ಓಪನ್ ಆಯಿತು. ನೋಡಿ ನಾನು ಹೋಗಿದ್ದ ದಿನ ಯಾರೂ ಇರಲಿಲ್ಲ ಸ್ನೇಹಿತರೆ, ಒಂದು 20 ಜನ ಮಾತ್ರ ಕೂತಿದ್ರು. ಮುಂದೆ ಬೋಗಿಗಳಲ್ಲಂತೂ ಯಾರ್ಯಾರೂ ಇರಲಿಲ್ಲ. ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತೇಳಿದರೆ ಈ ರೀತಿಯಾದ ಅನುಭವ ಬೇರೆ ಯಾರಿಗೂ ಆಗಿರಲ್ಲ. ನೋಡಿ ಹಾವೇರಿ, ದಾವಣಗೆರೆ, ತುಮಕೂರು, ಯಶವಂತಪುರ ಅಂತ ಇದೆ ಬೆಂಗಳೂರು ನೆಕ್ಸ್ಟು ಸ್ಟೇಷನ್ನು, ಅಂಥಲ್ಲಿ ಮಾತ್ರ ಇಳ್ಕೊಳ್ಳುತ್ತೆ ಹೊರತು ಎಲ್ಲೆಲ್ಲೋ ಇಳ್ಕೊಳ್ಳೋದಿಲ್ಲ. ಸೊ ಎಕ್ಸ್ಪ್ರೆಸ್ ಆಗಿರೋದ್ರಿಂದ 150 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗುತ್ತಿದ್ದು. ಸೊ ಹಾಗಾಗಿ ಒಳ್ಳೆಯ ಅನುಭವ ಮಾತ್ರ. ಫಸ್ಟ್ ಏಡ್ ಕಿಟ್ ಬಾಕ್ಸ್ ಇದೆ ಆಯಿತಾ. ನಿಮಗೆ ಆಮೇಲೆಲ್ಲ ಇನ್ಫಾರ್ಮೇಷನ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಆಮೇಲೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆ ವ್ಯೂಸು, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೀವು ಒಂದ್ಸತಿ ಹೋಗಿ ಬನ್ನಿ ನೋಡಿ. ಆಟೋಮೆಟಿಕ್ ಡೋರು ಹೋಗಿ ಓಪನ್ ಆಗುತ್ತೆ ನೋಡಿ. ಅಲ್ಲಿ ನಾನು ಪ್ರೆಸ್ ಮಾಡ್ತೀನಿ, ಅದು ಅಥವಾ ನೀವು ಪ್ರೆಸ್ ಮಾಡದೇ ಇದ್ರೂ ಸೆನ್ಸರ್ ಇರುತ್ತೆ, ಅದು ಆಟೋಮೆಟಿಕ್ ಓಪನ್ ಆಗುತ್ತೆ. ಲಗೇಜ್ ಇಟ್ಕೊಳ್ಳೋಕ್ಕೆ ನಿಮಗೆ ಸ್ಪೇಷಿಯಸ್ ಆಗಿ ಜಾಗ ಇದೆ. ಫೋಲ್ಡಿಂಗ್ ಸೀಟ್ಸ್ಗಳಿದ್ದಾವೆ. ಇದು ನಿಮಗೆ ಅಲ್ಲಿ ನೀವು ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಇಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ನಾವು ಎಲ್ಲೋ ಹೋದಾಗ, ಜಪಾನು, ಚೈನಾ ಅಂತ ಹೋದಾಗ ಅಲ್ಲಿ ನಾವು ತೋರಿಸ್ತೀವಿ, ಅಯ್ಯೋ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆಯಪ್ಪ ಅಂತೇಳ್ಬಿಟ್ಟು. ನಮ್ಮ ಭಾರತದಲ್ಲೇ ಇದೆ ಕಣ್ರಿ, ಅದು ದಾವಣಗೆರೆ ಒಳಗೆ ಇದೆ, ಬೆಂಗಳೂರಲ್ಲಿದೆ, ಮಂಗಳೂರಲ್ಲಿದೆ, ಮೈಸೂರಲ್ಲಿದೆ, ಬೆಳಗಾವಿಯಲ್ಲಿದೆ ಆಯಿತಾ. ಸೊ ಹಾಗಿದ್ದಾಗ ನಾವು ತೋರಿಸೋದು ನಮ್ಮ ಹೆಮ್ಮೆಯ ಭಾರತದಲ್ಲಿ ಇರೋದನ್ನು ನಾವು ತೋರ್ಸೋಕ್ಕೆ ನಾವು ಖುಷಿ ಪಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ನೀಟಾಗಿದೆ, ನಮಗೂ ಖುಷಿ ಅನಿಸುತ್ತೆ ಸ್ನೇಹಿತರೆ. ಎಲ್ಲೋ ತೋರಿಸೋ ಬದಲು ನಮ್ಮಲ್ಲಿರೋದನ್ನು ನಾವು ತೋರಿಸೋಣ. ಅದನ್ನು ಒಂದು 10 ಜನಕ್ಕೆ ಶೇರ್ ಮಾಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಕೌಟಿಲ್ಯ ಮೀಡಿಯಾ ಚಾನಲನ್ನು. ನಾವು ಹೆಮ್ಮೆ ಪಡಬೇಕು ಕನ್ನಡಿಗರು, ಹೌದಾ. ಸೊ ನೋಡಿ ವಾಶ್ರೂಮು ತುಂಬ ಚೆನ್ನಾಗಿದೆ. ವಾಶ್ರೂಮ್ ನಾನು ಯಾಕೆ ತೋರಿಸ್ತಿದ್ದೀನಿ ಅಂತೇಳಿದರೆ, ವಾಶ್ರೂಮು ಬೇರೆ ಟ್ರೈನ್ಗಳಲ್ಲಿ ಚೆನ್ನಾಗಿರೋದಿಲ್ಲ, ಬಟ್ ವಂದೇ ಭಾರತಲ್ಲಂತೂ ಭಾಳ ನೀಟಾಗಿ ಕ್ಲೀನಾಗಿ ನೀಟ್ನೆಸ್ ಆಗಿ ಇಟ್ಟಿದ್ದಾನೆ. ಅದು ಫ್ಲೆಶ್ ಇದ್ದ ಬಟನ್ನು, ಅದನ್ನು ಮಾಡಿದರೆ ಫ್ಲೆಶ್ ನೀರು ಬರುತ್ತೆ. ಸೊ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ಹೇಳಕ್ಕೆ ಹೊರಟಿರೋದು ಏನಂತೇಳಿದರೆ, ನಮ್ಮ ಹೆಮ್ಮೆಯ ಭಾರತವನ್ನು ನಾವು ಹೊಗಳಬೇಕು, ಯಾವತ್ತೂ ತೆಗಳಕ್ಕೆ ಹೋಗಬಾರ್ದು. ಹೊಗಳಿದರೆ ನಮ್ಮಲ್ಲಿ ಏನಾಗತ್ತೆ, ಜನ ಬರೋದು ಅಂದರೆ ಹೊರಗಡೆಯಿಂದ ನಮ್ಮ ದೇಶನ ನೋಡೋಕ್ಕೆ ಬರ್ತಾರೆ. ಸೊ ಫಾರಿನರ್ಸ್ ಬರ್ತಾರೆ, ಆವಾಗ ಅವರು ಖುಷಿ ಪಡ್ತಾರೆ. ಸೊ ಇವೆಲ್ಲದನ್ನು ನೀವು ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ.
ತೋರಿಸ್ಬೇಕು ಈ ಒಂದು ವೀಡಿಯೋಸನ್ನು. ನೋಡಿ, ಇದು ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟ್ ಅಂತ ಹೇಳ್ಬಿಟ್ಟು, ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲಿ ಬಟನ್ ಇರುತ್ತೆ, ಅದನ್ನು ಆನ್ ಮಾಡ್ಕೊಂಡ್ರೆ ನೀವು ಅಲ್ಲಿ ಮಾತಾಡ್ಬೋದು. ಕಂಟ್ರೋಲ್ ರೂಮಿಂದ ನಿಮಗೆ ಆನ್ಸರ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ, ಮೇಲ್ಗಡೆ ಸೆನ್ಸರು ಇರುತ್ತೆ. ಸೊ ನೋಡಿ, ತೋರಿಸ್ತಾ ಇದ್ದೀನಿ. ಆಮೇಲೆ ಎ ಸಿ ಅಂತೂ ತುಂಬ ಸೂಪರಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ, ಭಾರಿ ಖುಷಿ ಅನಿಸಿದೆ. ಇದು 220 ರೂಪೀಸ್ ಮೀಲ್ಸ್ ತಗೊಂಡೆ. ಮೀಲ್ಸ್ ಅಂತೂ ತುಂಬ ಹೈಜಿನಿಕ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಪ್ಯಾಕ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಆಯಿತಾ. ಕರ್ಡ್ ರೈಸು, ಆಮೇಲೆ ನಿಮಗೆ ಐಸ್ ಕ್ರೀಮು, ಚಪಾತಿ, ಅದಾದಮೇಲೆ ಚಿತ್ರಾನ್ನ, ಪಲ್ಯ ಎಲ್ಲ ಕೊಡ್ತಾರೆ ಸ್ನೇಹಿತರೆ. ವಾಟ್ರ್ ಬಾಟ್ಲು ಎಲ್ಲ ಕೊಡ್ತಾರೆ, ತುಂಬ ಸೂಪರಾಗಿದೆ. ಲಾಸ್ಟಿಗೆ ಐಸ್ ಕ್ರೀಮು ಕೊಡ್ತಾರೆ. ನಾನು ತುಂಬ ವರ್ಷ ಆದಮೇಲೆ ಐಸ್ ಕ್ರೀಮು ತಿಂದಂಗೆ ಆಯಿತು ವಂದೇ ಭಾರತಲ್ಲಿ ಬಂದು. ಇನ್ನೇನು ನನ್ನ ನಿಲ್ದಾಣ ಬರ್ತಾಯಿದೆ, ತುಮಕೂರು ಬಂತು, ಸ್ವಲ್ಪದರಲ್ಲೇ ನಾನು ಬೆಂಗಳೂರು ರೀಚ್ ಆಗ್ತೀನಿ. ಆಮೇಲೆ ಇನ್ನೊಂದು ಆ್ಯಪ್ ಇದೆ ಸ್ನೇಹಿತರೆ, ರೈಲ್ವೆ ಯಾತ್ರಿ ಆ್ಯಪ್ ಅಂತೇಳಿ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಎಕ್ಸಾಕ್ಟ್ ಲೊಕೇಶನ್, ಲೈವ್ ಲೊಕೇಶನ್ ಎಲ್ಲಿದ್ದೀರಾ ಅಂತ ತೋರಿಸುತ್ತೆ, ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಅಂತ ತೋರಿಸುತ್ತೆ. ಇದರಿಂದ ನಿಮ್ಮ ರಿಲೇಟಿವ್ಸಿಗೆ, ನಿಮ್ಮ ಫಾದರಿಗೆ, ಮದರಿಗೆ ಇರ್ಬೋದು ಹೆಲ್ಪ್ ಆಗುತ್ತೆ. ನನ್ನ ಮಗ ಅಥವಾ ಮಗಳು ಎಲ್ಲಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರುತ್ತೆ ಅವರಿಗೂ. ಸೊ ನಾನು ಒಂದೇ ಹೇಳಕ್ಕೆ ಹೊರಟಿರೋದು ಏನಂತ ಹೇಳಿದರೆ, ನೀವು ವಂದೇ ಭಾರತದಲ್ಲಿ ಪ್ರಯಾಣ ಬಳಸಿ ಅಂತೇಳ್ಬಿಟ್ಟು. ಸೊ ನನ್ನ ಡೆಸ್ಟಿನೇಷನ್ ಬಂತು ಬೆಂಗಳೂರು ಸಿಟಿ. ಬಂದೆ ನಾನು, ನನ್ನ ಬ್ರದರ್ ಮನೆಗೆ ಹೋಗ್ತಾ ಇದ್ದೀನಿ ನಾನು ಕಾರಲ್ಲಿ. ಗಣಪತಿ ಹಬ್ಬನ ಅಲ್ಲೇ ಆಚರಣೆ ಮಾಡ್ತಿದ್ದೀನಿ. ಆ ಗಣಪತಿ ಹಬ್ಬದ ವೀಡಿಯೋನು ನಿಮಗೆ ಹಾಕಿದ್ದೀನಿ ನಾನು ಆಲ್ರೆಡಿ, ಅದನ್ನು ನೀವು ನೋಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನಕ್ಕೆ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂತ ಹೇಳಿದರೆ, ನನ್ನ ಯೂಟ್ಯೂಬ್ ಚಾನಲ್ ಅಂತಲ್ಲ, ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಕೌಟಿಲ್ಯ ಮೀಡಿಯಾ. ತೋರಿಸಿ ಇದನ್ನು, ಅವರು ನೋಡಲಿ, ನೋಡದೇ ಇರೋರು ಅಥವಾ ನೋಡಿರೋರು ಒಂದು ಸತಿ ನೋಡಲಿ ಎಷ್ಟು ಚೆನ್ನಾಗಿದೆ ನಮ್ಮ ಹೆಮ್ಮೆಯ ಭಾರತ ಅಂತ ಹೇಳ್ಬಿಟ್ಟು. ಮತ್ತೊಮ್ಮೆ ಸಿಗೋಣ ಅಂತೆ ಸ್ನೇಹಿತರೆ. ಅಲ್ಲಿಯ ತನಕ ಧನ್ಯವಾದಗಳು, ನಮಸ್ಕಾರ.